ಇನ್ನು ಮರ ಬಿದ್ದಿರುವಂಥದ್ದು ಅಷ್ಟೇ ಅಲ್ಲ, ಅನೇಕ ಪ್ರದೇಶಗಳು ಜಲಾವೃತವಾಗಿ ರಾತ್ರಿಯೆಲ್ಲ ಜನ ಪರದಾಡುವಂತಾಗಿತ್ತು. ಹಾಗಿದ್ರೆ ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿಗೆ ತಟ್ಟಿದಂತ ಜಲಾಘಾತ ಹೇಗಿತ್ತು? ದುರಂತದ ಸಂಗತಿ ಅಂತ ಅಂದ್ರೆ ನಾವೊಂದು 15-20 ವರ್ಷದಿಂದ ಯಾವ್ಯಾವ ಜಾಗದಲ್ಲಿ ನೀರು ತುಂಬ್ತಾ ಇದೆಯಲ್ಲ, ಅದೇ ಜಾಗದಲ್ಲಿ ಈಗಲೂ ಕೂಡ ನೀರು ತುಂಬಿಕೊಳ್ತಾ ಇರುವಂಥದ್ದು. ನಮ್ಮ ವ್ಯವಸ್ಥೆ ಎಷ್ಟು ಅವ್ಯವಸ್ಥೆ, ಇದಾ ಬ್ರ್ಯಾಂಡ್ ಬೆಂಗಳೂರು ಅನ್ನೋಂಥ ಪ್ರಶ್ನೆ ಮಾಡಂಗಾಗಿದೆ. ಬನ್ನಿ ತೋರಿಸ್ತೀವಿ. ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರಗಳ ಹೊಳೆ. 110.7 ಮಿಲಿಮೀಟರ್ನಷ್ಟು ಧಾರಾಕಾರವಾಗಿ ಸುರಿದ ವರುಣ. ಪ್ರವಾಹ, ಇದು ಸಂಕಷ್ಟಗಳ ಪ್ರವಾಹ. ನಿನ್ನೆ ರಾತ್ರಿ 8 ಗಂಟೆ ವೇಳೆಗೆ ಬೆಂಗಳೂರಿನಲ್ಲಿ ಬಿರುಗಾಳಿ ಜೊತೆ ವರುಣಾರ್ಭಟಿಸಿದ್ರಿಂದ ಮರಗಳೆಲ್ಲ ಧರಾಶಾಹಿಯಾಗಿವೆ. ರಸ್ತೆಗಳಲ್ಲಿ ಮರ ಬಿದ್ದಿದ್ರಿಂದ ಕಂಬಗಳು ಬಿದ್ದು ವಿದ್ಯುತ್ ಸಂಪರ್ಕ ಇಲ್ಲದೆ ಹಲವು ಪ್ರದೇಶಗಳಲ್ಲಿ ಕಗ್ಗತ್ತಲು ಆವರಿಸಿದೆ. ರಸ್ತೆ ಸಂಚಾರ ಬಂದಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಬಿಬಿಎಂಪಿ ಕಚೇರಿಗೆ ಮಳೆ ಅವಾಂತರದ ಬಗ್ಗೆ 285 ದೂರು. ವರುಣಾಘಾತಕ್ಕೆ ಬೆಂಗಳೂರಿನ ಜನ ಕಂಗಾಲಾಗಿದ್ದಾರೆ. ನಿನ್ನೆ ಮಳೆಯಿಂದಾಗಿ ಅವಾಂತರದ ಬಗ್ಗೆ ಬಿಬಿಎಂಪಿ ಸಹಾಯವಾಣಿಗೆ ಸಾಲು ಸಾಲು ಕರೆಗಳು ಬಂದಿವೆ. ಒಂದೇ ದಿನಕ್ಕೆ 285 ಮಳೆ ಕುರಿತ ಕಂಪ್ಲೇಂಟ್ ಬಂದಿವೆ. 206 ಮರ ಬಿದ್ದಿವೆ ಎಂದು, 41 ಕಡೆ ಮರದ ರೆಂಬೆ ಕೊಂಬೆಗಳು ಬಿದ್ದಿವೆ ಎಂದು, 38 ಕಡೆ ನೀರು ನುಗ್ಗಿ ಸಂಕಷ್ಟ ತಂದೊಡ್ಡಿದೆ ಎಂದು ಬಿಬಿಎಂಪಿ ಸಹಾಯವಾಣಿಗೆ ದೂರವಾಣಿ ಮೂಲಕ ಜನರು ದೂರು ನೀಡಿದ್ದಾರೆ. ಬೆಂಗಳೂರು ಪಶ್ಚಿಮ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ. ಹಲವು ರಸ್ತೆಗಳಲ್ಲಿ ಇನ್ನೂ ಬಿದ್ದಿರುವಂತಹ ಬೃಹತ್ ಮರಗಳನ್ನ ಪಾಲಿಕೆ ತೆರವುಗೊಳಿಸಿಲ್ಲ. ಇದು ಕಳೆದ 132 ವರ್ಷಗಳಲ್ಲಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಬಿದ್ದ ದಾಖಲೆಯ ಮಳೆಯಾಗಿದೆ. ಮತ್ತೊಂದೆಡೆ ಮರದಡಿ ಯುವತಿಯೊಬ್ಬಳು ಸಿಲುಕಿದ ಬಗ್ಗೆ ಮಾಹಿತಿ ಸಿಕ್ಕಿದ್ದಂತೆಯೇ ನಿನ್ನೆ ರಾತ್ರಿಯೇ ಅಗ್ನಿಶಾಮಕ ತಂಡ ಮತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿ ಯುವತಿಯನ್ನ ರಕ್ಷಿಸಿದ್ದಾರೆ. ಮಳೆ ರಗಳೆ ಇಷ್ಟಕ್ಕೆ ನಿಂತಿಲ್ಲ. ಕೆಪಿ ಅಗ್ರಹಾರದ ಕಲ್ಯಾಣಿ ರಸ್ತೆಯಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಿದ್ದು, ನೀರು ಹೊರಹಾಕಲು ನಿವಾಸಿಗಳು ಪರದಾಡಿದ್ದಾರೆ. ಶಿವಾನಂದ ಸರ್ಕಲ್ನ ರೈಲ್ವೆ ಅಂಡರ್ಪಾಸ್ನಲ್ಲಿ ಮಳೆಯಿಂದಾಗಿ ಜಲಪಾತವೇ ಸೃಷ್ಟಿಯಾಗಿತ್ತು. ಕ್ಷಣಾರ್ಧದಲ್ಲಿ ಅಂಡರ್ಪಾಸ್ನಲ್ಲಿ ಮಳೆ ನೀರು ತುಂಬಿಕೊಂಡಿತ್ತು. ಇದೇ ವೇಳೆ ಬಂದ ಬಿಎಂಟಿಸಿ ಬಸ್ ಒಳಗೆ ನೀರು ನುಗ್ಗಿದ್ರಿಂದ ಅದು ಕೆಟ್ಟು ನಿಂತಿತ್ತು. 20ಕ್ಕೂ ಹೆಚ್ಚು ಪ್ರಯಾಣಿಕರು ಅದೇಗೋ ಬಸ್ನೊಳಗಿಂದ ಪಾರಾದ್ರು. ಜಕ್ಕೂರು ಬಳಿಯ ಅಂಡರ್ಪಾಸ್ನಲ್ಲಿ ಸಿಲುಕಿದ ದ್ವಿಚಕ್ರ ವಾಹನ ಸವಾರರು. ಪ್ರತಿ ಬಾರಿ ಮಳೆ ಬಂದಾಗಲೂ ಬೆಂಗಳೂರಿನಲ್ಲೇ ಸಮಸ್ಯೆಗಳು ತಪ್ಪುವುದಿಲ್ಲ. ನಿನ್ನೆ ಸುರಿದಂತ ಮಳೆಯಿಂದಾಗಿ ಯಲಹಂಕದ ಜಕ್ಕೂರು ಬಳಿಯ ರೈಲ್ವೆ ಅಂಡರ್ಪಾಸ್ ಸಂಪೂರ್ಣ ಜಲಾವೃತಗೊಂಡಿತ್ತು. ಇದರಿಂದಾಗಿ ಅಂಡರ್ಪಾಸ್ನಲ್ಲೇ ದ್ವಿಚಕ್ರ ವಾಹನ ಸವಾರರು ಸಿಲುಕುವಂತಾಗಿತ್ತು. ಅದರಲ್ಲೂ ಯುವತಿಯೊಬ್ಬಳು ಇದರೊಳಗೆ ಸಿಲುಕಿ ಪರದಾಟ ನಡೆಸುವಂತಾಗಿತ್ತು. ಆದರೆ ಸ್ಥಳೀಯರ ಸಹಾಯದಿಂದ ದ್ವಿಚಕ್ರ ವಾಹನ ಹೊರಕ್ಕೆ ತೆಗೆಯಲಾಯಿತು. ಈ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಜಕ್ಕೂರಿನಿಂದ ಯಲಹಂಕ ಕಡೆ ಹೋಗುವಂತ ವಾಹನ ಸವಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಹಂಪಿನಗರದಲ್ಲೂ ಮಳೆಯಿಂದಾಗಿ ರಸ್ತೆ ಮೇಲೆ ಬೃಹತ್ ಮರ ಬಿದ್ದಿದೆ. ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಅಲ್ಲದೆ ಮಳೆಗೆ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿವೆ. ದಾಖಲೆಯ ವರ್ಷಧಾರಿಗೆ ಬಿಡಿಎ ರಸ್ತೆಗಳು, ಕೆಂಪೇಗೌಡ ಲೇಔಟ್ನಲ್ಲಿ ನಿರ್ಮಾಣ ಮಾಡಿದ ರಸ್ತೆಗಳು ಕೆಸರುಗದ್ದೆಗಳಂತಾಗಿವೆ. ಬಿಡಿಎ ಇಂಜಿನಿಯರ್ ಎಡವಟ್ಟಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಕಾಮಗಾರಿ ಪೂರ್ಣವಾಗಿಲ್ಲ, ಡಾಂಬಾರ್ ಹಾಕಿಲ್ಲ, ಚರಂಡಿ ವ್ಯವಸ್ಥೆಯೂ ಇಲ್ಲದೆ ಕೆಸರುಗದ್ದೆಯಾಗಿವೆ ರಸ್ತೆಗಳು. ಅಂತ ಹೆಗಡೆನಗರದಲ್ಲಿ ಮೊಬೈಲ್ ಅಂಗಡಿಗೆ ಮಳೆ ನೀರು ನುಗ್ಗಿದ್ದು ಶಾಪ್ನಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದೆ. ಆನೇಕಲ್ ಪಟ್ಟಣದ ರಾಜ್ಕುಮಾರ್ ಪಾರ್ಕ್ ಜಲಾವೃತ. ಮಕ್ಕಳ ಆಟಿಕೆ ಸಾಧನಗಳು ಮುಳುಗಡೆಯಾಗಿವೆ. ಇದು ರಾಜ್ಕುಮಾರ್ ಪಾರ್ಕ್ನಲ್ಲಿ. ಆನೇಕಲ್ ಪಟ್ಟಣದಲ್ಲಿರುವ ಈ ಪಾರ್ಕ್ ಮಳೆ ಬಂದರೆ ಕೆರೆಯಂತಾಗುತ್ತೆ. ನೂರಾರು ಮಂದಿ ನಿತ್ಯ ಇಲ್ಲಿ ವಾಕಿಂಗ್ಗೆ ಬರ್ತಾರೆ. ಆದರೆ ನಿರ್ವಹಣೆ ಇಲ್ಲದೆ ಉದ್ಯಾನವನ ಸುರಗಿದೆ. ಪುರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಅಪಾರ ಹಾನಿಯಾಗ್ತಿದ್ದಂತೆ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಬಗೆಹರಿಸುವಂತ ಕೆಲಸ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ನಾನು ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿಗೆ ಬರಲಿ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ. ಸಾಯಂಕಾಲ ಓಟ್ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಸಭೆ ಮಾಡ್ತಾ ಇದ್ದೀನಿ.
ರೈನ್ ಡ್ಯಾಮೇಜ್ ವಿಚಾರದಲ್ಲಿ ನೀವೇನಾದ್ರು ಭೇಟಿ ಕೊಡ್ತಾ ಇರ್ತಾರೆ? ಖಂಡಿತ ಎಲ್ಲೆಲ್ಲಿದೆ ಫಸ್ಟ್ ಆಫೀಸರ್ಸ್ ಎಲ್ಲ ಕರೆದು ಮಾತಾಡಿ. ಹೀಗೆ ಒಂದೇ ಒಂದು ರಾತ್ರಿಯಲ್ಲಿ ಕೆಲ ಗಂಟೆಗಳ ಕಾಲ ಸುರಿದ ಮಳೆಗೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಇನ್ನು ಮಳೆಗಾಲ ಪೂರ್ತಿ ಹೇಗೋ ಅಂತ ಜನರು ಭಯಭೀತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9. ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಬಸವನಗುಡಿಯ ಹಲವೆಡೆ ಮರಗಳು ತರಾಶಾಹಿಯಾಗಿ ಮರ ಬಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆ ಆಗಿರೋದು, ವೆಹಿಕಲ್ಗಳಂತೂ ಬಹಳಷ್ಟು ಜಖಮ್ ಆಗಿರೋದು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಒಂದು ಹದ್ದು ಪಾಪ ಮರದ ಮೇಲೇನೋ ಗೂಡು ಕಟ್ಕೊಂಡಿತ್ತೋ ಏನೋ ಮರ ಬಿದ್ದ ಹದ್ದಿ ಗಾಯ ಆಗುತ್ತೆ. ಸ್ಥಳೀಯರು ಆ ಹದ್ದನ್ನು ರಕ್ಷಣೆ ಮಾಡ್ತಾರೆ. ಇದೇ ಹದ್ದು. ಸೊ ಈ ಮುಖೇನವಾಗಿ ಮಾನವೀಯತೆಯನ್ನು ನಡೀತಾರೆ. ಬೆಸ್ಕಾಂ ಸಿಬ್ಬಂದಿಯಿಂದ ಉರುಳಿಬಿದ್ದ ಕಂಬಗಳನ್ನು ತೆರವು ಮಾಡೋ ಕಾರ್ಯ ಆಗುತ್ತೆ. 20 ಬೆಸ್ಕಾಂ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ ನಡೆಯಿತು. ಭಾರೀ ಗಾಳಿಗೆ ಜಾಮಿಯಾ ಮಸೀದಿಯ ಮೇಲ್ಛಾವಣಿ ಕುಸಿತ ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ.